ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmagga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಭಾರತ ಹಾಗೂ ಪಾಕಿಸ್ತಾನ ನಂತರ ಈಗ ಭಾರತ ಹಾಗೂ ಮಯನ್ಮಾರ್ ಗಡಿಯಿಂದಲೂ ದೊಡ್ಡ ಸುದ್ದಿ ಬರ್ತಾ ಇದೆ. ಗಡಿ ದಾಟಿ ಭಾರತ ಉಗ್ರ ವಿರೋಧಿ ಕಾರ್ಯಾಚರಣೆ ಮಾಡಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಭಾರಿ ಪ್ರಮಾಣದಲ್ಲಿ ಡ್ರೋನ್ಗಳನ್ನು ಬಳಸಿ ಭಾರತ ಸ್ಟ್ರೈಕ್ ನಡೆಸಿದೆ ಮಯನ್ಮಾರ್ ಗಡಿ ಆಚೆ ಇದ್ದ ಉಗ್ರರ ಮೇಲೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇತ್ತೀಚೆಗಷ್ಟೇ ದಾಳಿಯಾಗಿ 2 ಅಸ್ಸಾಂ ರೈಫಲ್ಸ್ನ ಯೋಧರು ಪ್ರಾಣ ಕಳ್ಕೊಂಡಿದ್ರು ಉಗ್ರ ದಾಳಿಯಲ್ಲಿ. ಅದಾದ್ಮೇಲೆ ಅಕ್ಟೋಬರ್ 16ನೇ ತಾರೀಕು ಅಸ್ಸಾಂನ ಕಾಕೋಪತಾರ್ನಲ್ಲಿರೋ ಸೇನಾ ಕ್ಯಾಂಪ್ ಮೇಲೆ ಉಗ್ರರು ಕೈ ಸ್ಫೋಟಕದಿಂದ ದಾಳಿ ಮಾಡಿದ್ರು. ಪರಿಣಾಮ ಅಸ್ಸಾಂ ರೈಫಲ್ಸ್ನ 3 ಸೈನಿಕರು ಗಾಯಗೊಂಡಿದ್ರು. ಇದರ ಹೊಣೆಯನ್ನ ನ್ಯಾಷನಲ್ ಸೋಷಿಯಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ NSCNK ಯೋಂಗ್ ಆಂಗ್ ಸಂಘಟನೆ ಹೊತ್ಕೊಂಡಿತ್ತು. ಇದರ ಬೆನ್ನಲ್ಲೇ ಭಾರತ ಮತ್ತು ಮಯನ್ಮಾರ್ ಗಡಿಯುದ್ದಕ್ಕೂ ಡ್ರೋನ್ಗಳು ಜೋರಾಗಿ ಕಾರ್ಯಾಚರಣೆ ಮಾಡಿವೆ. ಈ ಕಾರ್ಯಾಚರಣೆಯಲ್ಲಿ ಇದೇ NSCN ಉಗ್ರ ಸಂಘಟನೆಗೆ ಸೇರಿದ 5 ಟಾಪ್ ಉಗ್ರಗಾಮಿಗಳನ್ನ ಹೊಡೆದು ಹಾಕಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅರುಣಾಚಲ ಪ್ರದೇಶದ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಈ ದಾಳಿಯಾಗಿದೆ ಅಂತ ಭದ್ರತಾ ಏಜೆನ್ಸಿಗಳು ತಿಳಿಸಿವೆ. ಅಷ್ಟೇ ಅಲ್ಲದೆ ಈ ದಾಳಿಗೆ NSCNK ಸಂಘಟನೆಯ ಹಿರಿಯ ನಾಯಕ ಗಂಭೀರವಾಗಿ ಈ ಕಾರ್ಯಾಚರಣೆಯಲ್ಲಿ ಪೆಟ್ಟು ತಿಂದಿದ್ದಾನೆ, ಗಾಯಗೊಂಡಿದ್ದಾನೆ. ಮೃತಪಟ್ಟವರಲ್ಲಿ 3 ಈತನ ಬಾಡಿಗಾರ್ಡ್ಸ್ ಇದ್ದಾರೆ. ಆದರೆ ಗಂಭೀರವಾಗಿ ಗಾಯಗೊಂಡಿದ್ದ ನಾಯಕ ಅಲ್ಲಿಂದ ಎಸ್ಕೇಪ್ ಆಗುವಲ್ಲಿ ಯಶಸ್ವಿಯಾಗಿದ್ದಾನೆ ಅನ್ನೋದು ಸದ್ಯಕ್ಕೆ ಸಿಗ್ತಿರೋ ಮಾಹಿತಿ. ಅಷ್ಟೇ ಅಲ್ಲ, ಇದರ ಬಗ್ಗೆ ಖುದ್ದು NSCNK ಕೂಡ ಮಾಹಿತಿಯನ್ನು ಹಂಚಿಕೊಂಡಿದೆ, ಒಪ್ಕೊಂಡಿದೆ. ಮಯನ್ಮಾರ್ನ ಈಸ್ಟ್ ಕೊನ್ಯಾಕ್ ಭಾಗದ ಖೆನ್ಮೋಯ್ ಲೋಯಿ ಗ್ರಾಮದಲ್ಲಿ ಈ ದಾಳಿ ಮಾಡಿದ್ದಾರೆ. ಅಕ್ಟೋಬರ್ 20ರ ರಾತ್ರಿ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ. ಇದನ್ನ ಖಂಡಿಸ್ತೀವಿ. ಇದು ಭಾರತ ಮಾಡಿರೋ ದಾಳಿ. ಈ ದಾಳಿಯಲ್ಲಿ ಮಕ್ಕಳು, ಮಹಿಳೆಯರ ಪ್ರಾಣವನ್ನು ತೆಗೆದಿದ್ದಾರೆ. ಇತ್ಯಾದಿ ಇತ್ಯಾದಿ ಆರೋಪಗಳನ್ನು ಅವರು ಏನ್ ಮಾಡಬೇಕು, ರೆಗ್ಯುಲರ್ ಅದು ಏನು ಎಲ್ಲರೂ ಒಂದೇ ರೀತಿ ಹೇಳ್ತಾರೆ, ರೀತಿ ದಾಳಿಗೊಳಗಾದವರು ಅದನ್ನು ಹೇಳಿದ್ದಾರೆ. ಅಲ್ಲದೆ ಇದು ಮಾನವೀಯತೆ ಮೇಲೆ ನಡೆದ ದೌರ್ಜನ್ಯ. ಕಾರಣ ಏನೇ ಇರಲಿ ಈ ತರ ದಾಳಿ ಮಾಡಬಾರದು, ಒಪ್ಕೊಳ್ಳೋಕ್ಕಾಗಲ್ಲ ಅಂತ ಅತ್ತುಬಿಟ್ಟಿದ್ದಾರೆ. ಜುಲೈ 13ನೇ ತಾರೀಕು ಕೂಡ ಹಿಂಗೆ ದಾಳಿಯಾಗಿತ್ತು. ಅವಾಗಲೂ ಕೂಡ ಈ ಸಂಘಟನೆ ಹಿಂಗೆ ಹೇಳಿತ್ತು, ಡ್ರೋನ್ ದಾಳಿ ಮಾಡಿದ್ದಾರೆ, ಸೇಡು ತೀರಿಸ್ಕೊಳ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ಅವರು ನಮ್ಮ ಯೋಧರ ಮೇಲೆ ಆ ದಾಳಿಯನ್ನ ಮಾಡಿತ್ತು. ಭಾರತ ಸರ್ಕಾರವಾಗ್ಲಿ ನಮ್ಮ ಭದ್ರತಾ ಏಜೆನ್ಸಿಗಳಾಗ್ಲಿ ಈ ದಾಳಿ ಕುರಿತು ಇನ್ನಷ್ಟೇ ಹೆಚ್ಚಿನ ಮಾಹಿತಿ ಕೊಡಬೇಕಾಗಿದೆ. ಆದರೆ ಇದು ಗುಪ್ತಚರ ಮಾಹಿತಿ ಮೇರೆಗೆ ನಡೆದ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೆಸರು ಹೇಳದ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಅತ್ಯಾಧುನಿಕ ಮಾನಿಟರಿಂಗ್ ಟೆಕ್ನಾಲಜಿ ಬಳಸಿ ಆಕ್ಯುರೇಟ್ ಆಗಿ ದಾಳಿ ಮಾಡಲಾಗಿದೆ. ಅಷ್ಟೇ ಅಲ್ಲ, ಮುಂಚೆ ಅಸ್ಸಾಂನಲ್ಲಿ ಭಾರತದ ಸೆಕ್ಯೂರಿಟಿ ಇನ್ಸ್ಟಾಲೇಷನ್ ಮೇಲೆ ನಡೆದ ದಾಳಿಗೆ ಕಾರಣರಾದವರು ಕೂಡ ಇದೇ ಡ್ರೋನ್ ದಾಳಿಗೆ ಒಳಗಾದ ಕ್ಯಾಂಪ್ನಲ್ಲಿ ಆಶ್ರಯ ಪಡಿತಾ ಇದ್ರು ಅಂತ ಭದ್ರತಾ ಮೂಲಗಳು ಹೇಳಿವೆ. ಸ್ನೇಹಿತರೆ, ಆ ದಾಳಿ ಇತ್ತಲ್ಲ, ಉಗ್ರ ದಾಳಿ, ಆ ದಾಳಿಯ ಹೊಣೆಯನ್ನ ಇದೇ NSCNK YA ಸಂಘಟನೆ ಹೊತ್ಕೊಂಡಿತ್ತು. ಅದಾದ್ಮೇಲೆ ಭದ್ರತಾ ಪಡೆಗಳು ತೀವ್ರ ಹುಡುಕಾಟ ನಡೆಸ್ತಾ ಇದ್ರು. ಈಗ ಈ ಕಾರ್ಯಾಚರಣೆಯ ಮಾಹಿತಿ ಬರ್ತಾ ಇದೆ. ದೇಶಾದ್ಯಂತ ಚರ್ಚೆಯಾಗ್ತಿರೋ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕದನಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈ ಸಲ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ DK ಮತ್ತು ಬೆಂಬಲಿಗರಿಗೆ ಬಿಗ್ ಶಾಕ್ ಆಗೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ತಂದೆ ರಾಜಕೀಯ ಬದುಕಿನ ಕೊನೆಗಾಲದಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಈಗ ನೆಕ್ಸ್ಟ್ ಅವರ ಪಾತ್ರವನ್ನ ಸತೀಶ್ ಜಾರಕಿಹೊಳಿ ನಿಭಾಯಿಸ್ತಾರೆ ಅನ್ನೋ ಹೇಳಿಕೆಯನ್ನ ಕೂಡ ಕೊಟ್ಟುಬಿಟ್ಟಿದ್ದಾರೆ. ತಮ್ಮ ಅಪ್ಪನ ಉತ್ತರಾಧಿಕಾರಿಯನ್ನ ಮಗನೇ ಆಯ್ಕೆ ಮಾಡಿಕೊಂಡ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ. ನಮ್ಮ ತಂದೆಯವರು ತಮ್ಮ ರಾಜಕೀಯ ಜೀವನದ ಕೊನೆ ಘಟ್ಟದಲ್ಲಿದ್ದಾರೆ. ಈ ಟೈಮ್ನಲ್ಲಿ ನಮಗೆ ಮಾರ್ಗದರ್ಶನ ಮಾಡಿ ನೇತೃತ್ವ ವಹಿಸಿಕೊಂಡು ಮುನ್ನಡೆಸೋರು ಬೇಕು. ವೈಚಾರಿಕವಾಗಿ ಪ್ರಗತಿಪರ ತತ್ವ ಸಿದ್ಧಾಂತ ಇರೋ ನಾಯಕರು ಬೇಕು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಜವಾಬ್ದಾರಿ ನಿಭಾಯಿಸೋ ಗುಣವನ್ನ ಹೊಂದಿದ್ದಾರೆ. ಸೊ ಅಪ್ಪನ ಉತ್ತರಾಧಿಕಾರಿಯಾಗೋ ಗುಣ ಯಾರಲ್ಲಿದೆ ಅನ್ನೋದನ್ನ ಕೂಡ ಇವರೇ ಪತ್ತೆ ಹಚ್ಚಿಬಿಟ್ಟಿದ್ದಾರೆ ಯತೀಂದ್ರ ಅವರು. ಇವರಿದೆ, ನೆಕ್ಸ್ಟ್ ಅಪ್ಪ ರಿಟೈರ್ ಆದ್ರೆ ನೆಕ್ಸ್ಟ್ ಇವರಾಗಬಹುದು, ಇವರಿಗೆ ಇಂತಿಂತ ಗುಣ ಇದೆ ಅನ್ನೋದನ್ನ ಕೂಡ ಇವರೇ ಈಗ ಸರ್ಟಿಫಿಕೇಶನ್ ಕೂಡ ಕೊಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕಾಂಗ್ರೆಸ್ ಪಕ್ಷ ಮುನ್ನಡೆಸೋಕೆ ಸತೀಶ್ ಜಾರಕಿಹೊಳಿ ಅವರು ಸೂಕ್ತ, ಆ ಡಿಸಿಷನ್ ಮಾಡಿಬಿಟ್ಟಿದ್ದಾರೆ. ಪಕ್ಷವನ್ನ ಮುನ್ನಡೆಸೋಕು ಅವರು ಸೂಕ್ತ ಅಂತ ಹೇಳಿ. ತತ್ವ ಬದ್ಧತೆ ಇರೋ ನಾಯಕರು ಸಿಗೋದು ತುಂಬಾನೇ ಕಷ್ಟ ಅಂತ ಕೆಲಸವನ್ನ ಜಾರಕಿಹೊಳಿ ಮಾಡ್ತಿದ್ದಾರೆ. ಮುಂದೆ ಬರೋ ದೊಡ್ಡ ಜವಾಬ್ದಾರಿಗಳನ್ನ ಹೊರೋಕೆ ತಯಾರಾಗಿರಿ, ಅಪಾಯಿಂಟ್ ಮಾಡ್ತಾ ಇದ್ದೇನೆ, ರೆಡಿ ಇರಿ ಅನ್ನೋ ತರದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕಪ್ಪಲಗುದ್ದಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಯತೀಂದ್ರ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಮಾತು ರಾಜ್ಯ ರಾಜಕೀಯವನ್ನ ಅಲುಗಾಡಿಸ್ತಾ ಇದೆ. ಕಾಂಗ್ರೆಸ್ ಒಳಗಡೆ ಅಂತೂ ಬಿರುಗಾಳಿ.
ಒಂದ್ ಕಡೆ ಡಿಕೆ ಶಿವಕುಮಾರ್ ಹೊಸ ಸಿಎಂ ಆಗಬಹುದು ಅನ್ನೋ ಸುದ್ದಿ ಇರೋ ಹೊತ್ತಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆ ಜೋರಾಗಿ ಆಲ್ಮೋಸ್ಟ್ 1 ಇಯರ್ ಇಂದಲೂ ನಡೀತಿರೋ ಹೊತ್ತಲ್ಲಿ ಕರೆಕ್ಟ್ ಆಗಿ ಆ ಟೈಮಿಗೆ ಸರಿಯಾಗಿ ಈ ಹೇಳಿಕೆ ಹೊರಬಿದ್ದಿದೆ. ಇತ್ತೀಚೆಗಷ್ಟೇ ಗೃಹ ಮಂತ್ರಿ ಪರಮೇಶ್ವರ್, ಮಹದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿದ್ರು. ಇದು ಅನೇಕ ಚರ್ಚೆಗೆ ಕಾರಣ ಆಗಿತ್ತು. ಸಿಎಂ ಸಿದ್ದರಾಮಯ್ಯ ಇಳಿದ್ರೆ ಅವ್ರ ಜಾಗಕ್ಕೆ ಇವ್ರಿಗೆ ಆಪ್ತರಾಗಿರೋರು, ಇವರ ಕ್ಯಾಂಪಲ್ಲಿರೋರು ಯಾರಾದ್ರೂ ಆಗಬೇಕು, ಡಿಕೆ ಆಗಬಾರ್ದು ಅನ್ನೋ ಪ್ಲಾನ್ ನಲ್ಲಿ ಇವರಿದ್ದಾರೆ ಅನ್ನೋ ವಿಶ್ಲೇಷಣೆಯಾಗಿತ್ತು. ಈಗ ಈ ಸ್ಟೇಟ್ಮೆಂಟ್ ಸಿಎಂ ಪುತ್ರಂದು. ಸಹಜವಾಗಿ ಈ ಹೇಳಿಕೆಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೋ ಅವ್ರನ್ನೇ ಕೇಳಬೇಕು. ನನ್ನ ಬಗ್ಗೆ ಯಾರು ಚರ್ಚೆ ಮಾಡೋ ಅಗತ್ಯ ಇಲ್ಲ. ನಾನು ಸಿದ್ದರಾಮಯ್ಯ ಏನ್ ಹೇಳಿದೀವಿ, ಪಕ್ಷ ಏನ್ ಹೇಳುತ್ತೋ ಅದನ್ನ ಮಾಡ್ತೀವಿ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಉತ್ತರಾಧಿಕಾರಿ ಸಮರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಹೆಸರು ಕೂಡ ಈಗ ಮುನ್ನೆಲೆಗೆ ಓಡ್ ಬಂದಿದೆ. ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಯಾರು ಅನ್ನೋದಕ್ಕೆ ಉತ್ತರ ಸಿಕ್ತು ಅಂತ ಪ್ರಿಯಾಂಕ್ ಖರ್ಗೆ ಅವರ ಪೋಸ್ಟ್ ಗಳನ್ನ ಕೆಲವರು ಹಾಕೊಳ್ತಿದ್ದಾರೆ. ಸಿದ್ದರಾಮಯ್ಯ ಅವರ ಸೈದ್ಧಾಂತಿಕೆಯನ್ನ ಮುನ್ನಡೆಸಬಲ್ಲ ನಾಯಕ ಪ್ರಿಯಾಂಕಾ ಖರ್ಗೆ ಅವರೇ ಅನ್ನೋ ಪೋಸ್ಟ್ಗಳು. ಇನ್ನೊಂದು ಕಡೆ ಮಂತ್ರಾಲಯದ ಪಂಚಮುಖಿ ದೇವಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿನ ಅರ್ಚಕರು ನೀವೇ ಸಿಎಂ ಆಗ್ತೀರಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಸಿಎಂ ಜಗಳ ಈಗ ರಾಜಕೀಯ ಪಡಸಾಲೆಯಿಂದ ಹಿಡಿದು ಮಠಗಳ ಆವರಣಕ್ಕೂ ಹೋಗಿ ಸ್ವಾಮಿಗಳು ಕೂಡ ನೆಕ್ಸ್ಟ್ ಸಿಎಂ ಯಾರಾಗೋದು ಅನ್ನೋದನ್ನ ಈಗ ಭವಿಷ್ಯವಾಣಿ ನುಡಿಯೋ ಲೆವೆಲ್ಗೆ ಹೋಗಿಬಿಟ್ಟಿದೆ. ಇದು ಏನು ಸ್ನೇಹಿತರೆ, ಒಂದು ಸಣ್ಣ ಮನವಿ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನ್ನೋ ಮನವಿ ಅಷ್ಟೇ. ಬನ್ನಿ ಕಂಟಿನ್ಯೂ ಮಾಡೋಣ. ಏನು ರಾಜ್ಯದಲ್ಲಿ RSS ಹೊಸ ಸರ್ಕಾರ ಅನ್ನೋ ವಾತಾವರಣ ಇತ್ತಲ್ಲ, ಈಗ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಮತ್ತೊಬ್ಬ ಸಿಬ್ಬಂದಿಯನ್ನ ಸರ್ಕಾರ ವಜಾ ಮಾಡಿದೆ. ಇವ್ರನ್ನ ಪ್ರಮೋದ್ ಅಂತ ಗುರುತಿಸಲಾಗಿದೆ. ಇವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ಅಡುಗೆ ಸಹಾಯಕರಾಗಿ ಕೆಲಸ ಮಾಡ್ತಿದ್ರು. ಸೆಪ್ಟೆಂಬರ್ 13ನೇ ತಾರೀಕು ಬಸವ ಕಲ್ಯಾಣದಲ್ಲಿ ನಡೆದ RSS ಪಥ ಸಂಚಲನದಲ್ಲಿ ಭಾಗಿಯಾಗಿದ್ರು. ಈಗ ತಾಲೂಕು ಅಧಿಕಾರಿ ಇವರನ್ನ ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಏನು RSS ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ರು. ಇದರ ಬೆನ್ನಲ್ಲೇ ನನಗೆ ಬೆದರಿಕೆ ಕರೆಗಳು ಬರ್ತಿವೆ ಅಂತ ಖರ್ಗೆ ಹೇಳಿದ್ರು. ಈಗ ರಾಜ್ಯ ಸರ್ಕಾರ ಪ್ರಿಯಾಂಕ ಖರ್ಗೆಗೆ ಭದ್ರತೆ ಒದಗಿಸಿದೆ. ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿದೆ ಅಂತ ಖರ್ಗೆ ಅವರಿಗೆ ಗೃಹ ಇಲಾಖೆ ಎಸ್ಕಾರ್ಟ್ ಕೊಡ್ತಾ ಇದೆ. ಇನ್ನು RSS ಸಂಘಟನೆಯನ್ನ ಟೀಕಿಸುವ ಭರದಲ್ಲಿ ಕಾಂಗ್ರೆಸ್ ಪರಿಷತ್ ಸದಸ್ಯ ವಿಕೆ ಹರಿಪ್ರಸಾದ್ ವಿವಾದಾಸ್ಪದ ಹೇಳಿಕೆ ಕೊಟ್ಟಿದ್ದಾರೆ. ಗಣೇಶ ಹಬ್ಬದಲ್ಲಿ ಡಿಜೆ ಹಾಕೊಂಡು ಜನರು ಎಣ್ಣೆ ಹೊಡಿತಾರೆ, ಮಸೀದಿ ಚರ್ಚ್ ಮುಂದೆ ಹೋಗಿ ಕುಣಿತಾರೆ ಅನ್ನೋ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ RSSನವರು ದೊಣ್ಣೆ ಹಿಡ್ಕೊಂಡು ಪಥಸಂಚಲನ ಮಾಡ್ತಾರೆ. ಯಾಕೆ ಮಾಡಬೇಕು? ದೊಣ್ಣೆ ಹಿಡಿದೇ ಮಾಡಲಿ, ಬೇಡ ಅಂದಿದ್ದು ಯಾರು? RSS ರಿಜಿಸ್ಟರ್ ಆಗಿರೋ ಸಂಸ್ಥೆ ಅಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಭಾರತದ ಪರಮಶತ್ರು ಪಾಕಿಸ್ತಾನದ ಜೈಷ್ ಉಗ್ರರಿಗೆ ಸಂಬಂಧಪಟ್ಟಂತೆ ಶಾಕಿಂಗ್ ಮಾಹಿತಿ ಬರ್ತಾ ಇದೆ. ಉಗ್ರರು ಪಾಕಿಸ್ತಾನದಲ್ಲಿ ಆನ್ಲೈನ್ ಕೋರ್ಸ್ ಎಲ್ಲ ಶುರು ಮಾಡಿದಾರಂತೆ. ಆಹಾ, ಗುಪ್ತಚರ ಅಧಿಕಾರಿಗಳು ಇದನ್ನ ಪತ್ತೆ ಹಚ್ಚಿದ್ದಾರೆ. ಇತ್ತೀಚೆಗಷ್ಟೇ ಜಮಾತ್ ಉಲ್ ಮೊಮಿನಾತ್ ಅನ್ನೋ ವುಮೆನ್ ಮಹಿಳಾ ವಿಂಗ್ ರಚಿಸಿ ಮಹಿಳೆಯರ ಮೂಲಕವೂ ಭಯೋತ್ಪಾದನೆಗೆ ಪ್ಲಾನ್ ಮಾಡಿದ್ರು. ಈಗ ಆನ್ಲೈನ್ ಟ್ರೈನಿಂಗ್ ಕೋರ್ಸ್ ಅನ್ನ ಲಾಂಚ್ ಮಾಡಿದ್ದಾರೆ. ಇದಕ್ಕೆ ತುಫಾತ್ ಅಲ್ ಮೊಮಿನಾತ್ ಅಂತ ಹೆಸರಿಡಲಾಗಿದೆ. ಮುಖ್ಯವಾಗಿ ಮಹಿಳೆಯರಿಗಾಗಿಯೇ ಇದನ್ನು ಲಾಂಚ್ ಮಾಡಲಾಗಿದೆ. ಜೈಷ್ ಉಗ್ರ ನಾಯಕರ ಫ್ಯಾಮಿಲಿಯ ಮಹಿಳಾ ಸದಸ್ಯರು ಈ ಕೋರ್ಸ್ ನೋಡ್ಕೊಳ್ತಾರಂತೆ. ಇದರಲ್ಲಿ ಮತಕ್ಕೆ ಸಂಬಂಧಪಟ್ಟಂತೆ ಹಾಗೂ ಜಿಹಾದ್ಗೆ ಸಂಬಂಧಪಟ್ಟಂತೆ ಪಾಠ ಮಾಡ್ತಾರಂತೆ. ಉಗ್ರ ಮಸೂದ್ ಅಜರ್ ಮತ್ತಾತನ ಕಮಾಂಡರ್ಗಳ ರಿಲೇಟಿವ್ಸ್ ಇದರಲ್ಲಿದ್ದಾರೆ. ಮುಂದಿನ ನವೆಂಬರ್ 8ಕ್ಕೆ ಈ ಆನ್ಲೈನ್ ಕೋರ್ಸ್ ಶುರುವಾಗಲಿದ್ದು ಪ್ರತಿದಿನ 40 ನಿಮಿಷ ಉಗ್ರ ಪಾಠ. ಮಸೂದ್ನ ಸಹೋದರಿಯರು ಇದರ ಮುಂದಾಳತ್ವ ವಹಿಸಿದ್ದಾರೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಅಲ್ಲದೆ ಈ ಉಗ್ರರಿಂದ ಪಾಠ ಕಲಿಬೇಕು ಅಂದ್ರೆ 500 ಪಾಕಿಸ್ತಾನಿ ರೂಪಾಯಿ ಅಂದ್ರೆ ಭಾರತದ ದುಡ್ಡಿನ ಲೆಕ್ಕದಲ್ಲಿ 150 ರೂಪಾಯಿ ಚಾರ್ಜ್ ಕೂಡ ಇರುತ್ತೆ. ಇಲ್ಲಿ ಕಲೆಕ್ಟ್ ಆದ ಹಣವನ್ನ ಭಯೋತ್ಪಾದನೆಗೆ ಬಳಸ್ತಾರೆ. ರಿಕ್ರೂಟ್ಮೆಂಟ್ ಮಾಡಿಸ್ಕೊಳ್ಳೋದು ಇನ್ನು ಜಾಸ್ತಿ ಮಾಡ್ತಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಕರ್ನಾಟಕದ ನದಿಗಳ ನೀರು ಸೇಫ್ ಅಲ್ಲ ಅಂತ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಆತಂಕಕಾರಿ ವರದಿಯನ್ನ ಕೊಟ್ಟಿದೆ. ರಾಜ್ಯದ 12 ನದಿಗಳ ನೀರು ಕುಡಿಯೋಕೆ ಸೇಫ್ ಅಲ್ಲ ಅನ್ನೋ ಮಾಹಿತಿ ಕೊಟ್ಟಿದೆ. ಯಾವುದೆಲ್ಲ ನದಿ? ನೇತ್ರಾವತಿ, ಕಾವೇರಿ, ಲಕ್ಷ್ಮಣ ತೀರ್ಥ, ತುಂಗಭದ್ರಾ, ಭದ್ರಾ, ಕೃಷ್ಣ, ಶಿಂಷಾ, ಕಬಿನಿ, ಅರ್ಕಾವತಿ, ಕಾಗಿಣ, ಭೀಮಾ ಮತ್ತು ವೃಷಭಾವತಿ ನದಿಗಳ ನೀರನ್ನ ಪರೀಕ್ಷಿಸಿ ಈ ವರದಿ ಕೊಟ್ಟಿದೆ. ಈ ನದಿಗಳ ನೀರನ್ನ ಪರೀಕ್ಷೆ ಮಾಡಿದಾಗ ಸರಿಯಾದ ಪ್ರಮಾಣದಲ್ಲಿ ಆಮ್ಲಜನಕ ಇಲ್ಲದೇ ಇರೋದು ಕೂಡ ಗೊತ್ತಾಗಿದೆ. ಜೊತೆಗೆ ಒಂದು ನದಿಗೂ ಎ ದರ್ಜೆ ಸಿಕ್ಕಿಲ್ಲ. ಹೀಗಾಗಿ ಯಾವುದೇ ನದಿ ನೀರನ್ನ ನೇರವಾಗಿ ಕುಡಿಯೋಕೆ ಬಳಕೆ ಮಾಡಬಾರದು, ಅದನ್ನ ಫಿಲ್ಟರ್ ಮಾಡದೆ ಕ್ಲೀನ್ ಮಾಡದೆ ಅಂತ ಹೇಳಿದ್ದಾರೆ. ಕೇವಲ ಆಕ್ಸಿಜನ್ ಕೊರತೆ ಮಾತ್ರ ಅಲ್ಲ, ಬಯೋಕೆಮಿಕಲ್ ಆಕ್ಸಿಜನ್, ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ, ಫೀಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಎಲ್ಲ ಇದೆ ಅಂತ ಮಾಲಿನ್ಯ ನಿಯಂತ್ರಣ ಮಂಡಳಿ ಹೇಳಿದೆ. ಏನು ಕರ್ನಾಟಕದಲ್ಲಿ ಕಳೆದ 24 ಗಂಟೆಯಲ್ಲಿ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ನೀರೆ ಅನ್ನೋ ಕಡೆ ಅತಿ ಹೆಚ್ಚು ನೀರು ಬಂದಿದೆ. 64 ಮಿಲಿಮೀಟರ್ ಮಳೆಯಾಗಿದೆ.
ಮುಂದಿನ 24 ಗಂಟೆ ರಾಜ್ಯದ ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ದಕ್ಷಿಣ ಕನ್ನಡ, ದಾವಣಗೆರೆ, ಗದಗ, ಬಳ್ಳಾರಿ, ಹಾವೇರಿ, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ. ಇತ್ತ ಬೆಂಗಳೂರು ಸೇರಿದ ಹಾಗೆ ರಾಜ್ಯದ ಇನ್ನುಳಿದ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ 4 ದಿನಗಳ ಕೇರಳ ಭೇಟಿ ವೇಳೆ ಭದ್ರತಾ ಲೋಪ ಆಗಿದೆ. ಶಬರಿಮಲೆಗೆ ಹೋಗುವಾಗ ಅವರಿದ್ದ ಹೆಲಿಕಾಪ್ಟರ್ನ ವೀಲ್ಸ್ ಹೊಸದಾಗಿ ಕಾಂಕ್ರೀಟ್ ಮಾಡಲಾಗಿದ್ದ ಹೆಲಿಪ್ಯಾಡ್ನಲ್ಲಿರೋ ಪುಟ್ಟ ಗುಂಡಿಯಲ್ಲಿ ಸಿಕ್ಕಾಕೊಂಡಿದ್ದು, ಬಳಿಕ ಕಾರಲ್ಲಿ ಹೋಗೋ ತರ ಆಗಿದೆ. ಕೇರಳದ ಪ್ರಮಾದಂನಲ್ಲಿರೋ ರಾಜೀವ್ ಗಾಂಧಿ ಇಂಡೋರ್ ಸ್ಟೇಡಿಯಂನಲ್ಲಿ ಈ ಪ್ರಮಾದ ಆಗೋಗಿದೆ. ಹೆಲಿಕಾಪ್ಟರ್ ಚಕ್ರ ಸಿಕ್ಕಾಕೊಂಡ ಕಾರಣ ಅಲ್ಲಿ ಮತ್ತಷ್ಟು ಬಿರುಕು ಉಂಟಾಗಿ ಗುಂಡಿ ಇನ್ನೂ ಅಗಲಾಯಿತು. ನಂತರ ಕೂಡಲೇ ಪೊಲೀಸ್ ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಓಡಿಬಂದು ಮ್ಯಾನ್ಯುವಲ್ ಆಗಿ ಅಂದ್ರೆ ಎತ್ತು ಬಿಟ್ಟು ಹೆಲಿಕಾಪ್ಟರ್ನ ನೂಕಿ ಈ ಗಾಡಿ ಚಕ್ರ ಗುಂಡಿಲಿ ಸಿಕ್ಕಾಕೊಂಡಾಗ ತಳ್ತಾರಲ್ಲ ಬಂದು, ಆ ರೀತಿ ತಳ್ಳಿಬಿಟ್ಟು ಅದನ್ನ ಮುಂದಕ್ಕೆ ನೂಕಿ ಹೊರಗೆ ತೆಗಿಬೇಕಾಯ್ತು. ಈ ಬಗ್ಗೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಈ ಲೊಕೇಶನ್ ಅಲ್ಲೇ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗುತ್ತೆ ಅಂತ ಕೊನೆಗಳಿಗೆ ಹೇಳಿಬಿಟ್ರು. ಲಾಸ್ಟ್ ಮೂಮೆಂಟ್ ನಲ್ಲಿ ಇಲ್ಲಿ ಹೆಲಿಪ್ಯಾಡ್ ನಿರ್ಮಿಸಿದ ಕಾರಣ ಹೀಗಾಗಿದೆ. ಕಾಂಕ್ರೀಟ್ ಸರಿಯಾಗಿ ಸೆಟ್ ಆಗಿರಲಿಲ್ಲ. ಹೆಲಿಕಾಪ್ಟರ್ ತೂಕ ತಡ್ಕೊಳ್ಳೋಕೆ ಆಗದೆ ಈ ಘಟನೆ ಉಂಟಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ಸದ್ಯ ದ್ರೌಪದಿ ಮುರ್ಮು ಅವರು ಸೇಫ್ ಇದ್ದಾರೆ. ಇದಾದ್ಮೇಲೆ ದ್ರೌಪದಿ ಮುರ್ಮು ಶಬರಿಮಲೆಗೆ ಭೇಟಿ ಕೊಟ್ಟು ಪ್ರಾರ್ಥನೆ ಕೂಡ ಸಲ್ಲಿಸಿದ್ದಾರೆ. ಇನ್ನು ಸ್ನೇಹಿತರೆ, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಲಾಂಚ್ ಆಗಿದೆ. ಅಲ್ಲಿ ನಾವು ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಅನ್ನ, ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಅನ್ನ ರೆಗ್ಯುಲರ್ ಆಗಿ ನಾವು ಅಲ್ಲಿ ಪಬ್ಲಿಷ್ ಮಾಡ್ತಾ ಇದೀವಿ. ಅದು ಎಕ್ಸ್ಕ್ಲೂಸಿವ್ಲಿ ಪ್ರೀಮಿಯಂ ಮೆಂಬರ್ಸ್ಗೆ ಮಾತ್ರ ಲಭ್ಯ ಇರುತ್ತೆ. ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಿ ವಿಡಿಯೋಗಳ ಪಟ್ಟಿಯನ್ನ. ಜೊತೆಗೆ ಸ್ನೇಹಿತರೆ, ಮೊದಲ ಮೆಂಬರ್ಸ್ ಓನ್ಲಿ ಲೈವ್ ಕೂಡ ನಾವು ಆಲ್ರೆಡಿ ಮಾಡಿದೀವಿ. ದೊಡ್ಡ ಸಂಖ್ಯೆಯಲ್ಲಿ ಮೆಂಬರ್ಸ್ ಅದರಲ್ಲಿ ಜಾಯಿನ್ ಆಗಿ ಅವರ ಪ್ರಶ್ನೆಗಳನ್ನ ಕೂಡ ನಾವು ಆಯ್ದ ಪ್ರಶ್ನೆಗಳನ್ನ ತಗೊಂಡಿದ್ವಿ. ನಿಮಗೂ ಕೂಡ ಆಸಕ್ತಿ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗಬಹುದು. ಆಂಡ್ರಾಯ್ಡ್ ಯೂಸರ್ಸ್, ಆಪಲ್ ಯೂಸರ್ಸ್ಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ ನಲ್ಲಿ ಪ್ರತ್ಯೇಕವಾಗಿ ಮೆಂಬರ್ಶಿಪ್ ಅಂತ ಹೇಳಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಅದರ ಮೇಲೆ ಕ್ಲಿಕ್ ಮಾಡಿ ಸಫಾರಿಗೆ ಹೋಗಿ ಬ್ರೌಸರ್ ನಲ್ಲಿ ಜಾಯಿನ್ ಆಗಬಹುದು. ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್, ಮೆಂಬರ್ಸ್ ಓನ್ಲಿ ಲೈವ್ ಪೋಸ್ಟ್ ಇತ್ಯಾದಿ ಮೆಂಬರ್ಸ್ ಓನ್ಲಿ ಬೆನಿಫಿಟ್ಸ್ ಅನ್ನು ನಾವಲ್ಲಿ ನೀಡ್ತಾ ಇದ್ದೇವೆ. ನಮ್ಮ ವರ್ಕ್ ಅಲ್ಲಿ ನಿಮಗೆ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ ದಿನಕ್ಕೆ 99 ಪೈಸೆ ಚೇಂಜ್ ಕಾಸ್ಟ್ ಆಗುತ್ತೆ. ₹1 ಕಮ್ಮಿ, ತಿಂಗಳಿಗೆ ₹29 ಆಗುತ್ತೆ. ನೀವು ಇದನ್ನ ಕನ್ಸಿಡರ್ ಮಾಡಬಹುದು. ಬನ್ನಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಮತ್ತಷ್ಟು S-400ಗಳನ್ನ ಭಾರತ ತರಿಸ್ಕೊಳ್ತಾ ಇದೆ. ಈಗ ಆಪರೇಷನ್ ಸಿಂಧೂರ್ನಲ್ಲಿ ಗೇಮ್ ಚೇಂಜರ್ ಎನಿಸ್ಕೊಂಡಿದ್ವು S-400s. ಈ ಸಿಸ್ಟಮ್ಗಾಗಿ ಈಗ ಮತ್ತೆ ₹10,000 ಕೋಟಿ ಸುರಿಯೋಕೆ ಭಾರತ ರೆಡಿಯಾಗಿದೆ. ಈ ಡೀಲ್ಗಾಗಿ ಭಾರತ ರಷ್ಯಾ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದೆ. ಶೀಘ್ರ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ನ ಸಭೆಯಲ್ಲಿ ಭಾರತೀಯ ವಾಯುಪಡೆ ಈ ಮಿಸೈಲ್ ಖರೀದಿ ಪ್ರಸ್ತಾವನೆಯನ್ನ ರಕ್ಷಣಾ ಇಲಾಖೆಯ ಮುಂದೆ ಇಡುತ್ತೆ. ಪಾಕ್ ಜೊತೆಗಿನ 4 ದಿನದ ಸಂಘರ್ಷದಲ್ಲಿ S-400 ಸಿಸ್ಟಮ್ ಮೇಜರ್ ರೋಲ್ ನಿಭಾಯಿಸಿತ್ತು. ಪಾಕಿಸ್ತಾನದ ಭಯಂಕರ ಹಾರಾಡ್ಕೊಂಡು ಹಾರಿಸಿದ್ವಿ, ಹಿಡಿದು ನೋಡೋಣ ಮಿಸೈಲ್ ಅಂತ ಹಾರಿಸಿದ್ರು. ಅದೆಲ್ಲವನ್ನ ಹೊಡೆದು ಬಿಸಾಕಿತ್ತು ನಮ್ಮ S-400. ಆದ್ರಿಂದ ತನ್ನ ಏರ್ ಡಿಫೆನ್ಸ್ ಕೇಪಬಿಲಿಟಿಯನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ, ಮಿಷನ್ ಸುದರ್ಶನ ಚಕ್ರಕ್ಕೆ ಇನ್ನಷ್ಟು ಬಲವಾದ ಪಿಲ್ಲರ್ ಗಳನ್ನ ಜೋಡಿಸೋಕೆ, ಈ S-400ಗಳ ಇನ್ನಷ್ಟು ಬ್ಯಾಟರೀಸ್ ಅನ್ನ, ಇನ್ನಷ್ಟು ಸಿಸ್ಟಮ್ ಗಳನ್ನ ಖರೀದಿ ಮಾಡೋಕೆ ಭಾರತ ಮುಂದಾಗಿದೆ. ಇನ್ನು ಅಸ್ಸಾಂ ಸರ್ಕಾರ ಇದೀಗ ದೊಡ್ಡ ಹೆಜ್ಜೆ ಇಡ್ತಾ ಇದೆ. ಲವ್ ಜಿಹಾದ್ ಮತ್ತು ಬಹುಪತ್ನಿತ್ವ ತಡೆಗೆ ಹೊಸ ಮಸೂದೆ ತರ್ತೀವಿ ಅಂತ ಅಸ್ಸಾಂ ಸಿಎಂ ಹಿಮಂತ ಸರ್ಮಾ ಬಿಸ್ವಾ ಹೇಳಿದ್ದಾರೆ. ಮುಂದಿನ ತಿಂಗಳು ನಡೆಯಲಿರೋ ವಿಧಾನಸಭಾ ಅಧಿವೇಶನದಲ್ಲಿ ಈ 2 ಮಸೂದೆ ಸೇರಿ ಹಲವು ಮಸೂದೆಗಳನ್ನ ಮಂಡಿಸುವ ಸಾಧ್ಯತೆ ಇದೆ. ಮಸೂದೆಗಳಿಗೆ ಸಚಿವ ಸಂಪುಟದ ಕರಡು ಅನುಮೋದನೆ ಸಿಕ್ಕ ಬಳಿಕ ಅವುಗಳ ಬಗ್ಗೆ ವಿವರಣೆ ಕೊಡ್ತೀವಿ ಅಂತ ಬಿಸ್ವಾ ಹೇಳಿದ್ದಾರೆ. ಅಂದಹಾಗೆ ಅಸ್ಸಾಂ ಸರ್ಕಾರ ಈಗ ಆಲ್ರೆಡಿ ಸರ್ಕಾರಿ ಉದ್ಯೋಗಿಗಳು ಒಂದಕ್ಕಿಂತ ಹೆಚ್ಚು ವಿವಾಹ ಆಗೋ ಹಾಗಿಲ್ಲ ಅಂತ ಆಡಳಿತಾತ್ಮಕ ನಿರ್ಬಂಧ ಹೇರಿಯಾಗಿದೆ. ಈಗ ಈ ಹೊಸ ಕಾನೂನುಗಳನ್ನ ತರೋಕೆ ಮುಂದಾಗ್ತಾ ಇದ್ದಾರೆ. ಭ್ರಷ್ಟಾಚಾರ ನಿಗ್ರಹಕ್ಕಾಗಿ ಅಂತ ಇರೋ 7 ಸದಸ್ಯರ ಲೋಕಪಾಲ್ ತಂಡವೇ ಈಗ ವಿವಾದಕ್ಕೆ ಗುರಿಯಾಗಿದೆ. 7 ಐಷಾರಾಮಿ BMW ಕಾರ್ಗಳ ಖರೀದಿಗೆ ಟೆಂಡರ್ ಕರೆದಿದ್ದಾರೆ. ಅಕ್ಟೋಬರ್ 16ನೇ ತಾರೀಕು ಬಿಡುಗಡೆ ಮಾಡಲಾಗಿರೋ ಟೆಂಡರ್ನಲ್ಲಿ ಭಾರತದ ಲೋಕಪಾಲ್ಗೆ BMW ಸರಣಿಯ 7 330 Li ಕಾರ್ಗಳನ್ನ ಪೂರೈಸುವ ಬಗ್ಗೆ ಉಲ್ಲೇಖಿಸಲಾಗಿದೆ. ಇವ್ರು ಏನ್ ಕೆಲಸ ಮಾಡ್ತಿದಾರೋ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆದ್ರೆ ಈಗ ಸುದ್ದಿ ಆಗ್ತಿರೋದು ಏನಕ್ಕಂದ್ರೆ ಕೆಲಸದಿಂದ ಅಲ್ಲ. ಲೋಕಪಾಲ್ನವರು ಇವ್ರು ಸುದ್ದಿ ಆಗ್ತಿರೋದು ಈ ಕಾರ್ಗಳಿಗೆ ಟೆಂಡರ್ ಕರೆದಿರೋದ್ರಿಂದ. ನವೆಂಬರ್ 6 ಕೊನೆ ದಿನ ಅಂತ ಟೆಂಡರ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಂದೊಂದು ಕಾರಿಗೆ ₹70 ಲಕ್ಷ ದಾಟತ್ತೆ. ಹತ್ತತ್ರ ₹5 ಕೋಟಿ ಬೇಕು. ಈ ವಿಚಾರ ಈಗ ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ. ಇವ್ರು ಏನ್ ಅನ್ಕೊಂಡಿದ್ದಾರೆ ತಮ್ಮನ್ ತಾವು, ಈ ಲೋಕಪಾಲ್ನವರು, ಕೇಂದ್ರ ಲೋಕಪಾಲ್ನವರು ಜೇಮ್ಸ್ ಬಾಂಡ್ಗಳು ಅಂತ ಅನ್ಕೊಂಡಿದಾರ? ವೇಗವಾಗಿ ಚೇಸ್ ಮಾಡಿ ಹಿಡಿದು ಹಾಕೋ ಆ ರೀತಿ ಸೀನ್ ಅನ್ನ ಇಮ್ಯಾಜಿನ್ ಎಲ್ಲ ಮಾಡ್ತಾ ಇದಾರಾ ಏನು ಅಂತ. ಇದಕ್ಕೆ ನೀತಿ ಆಯೋಗದ ಮಾಜಿ ಸಿಇಒ ಅಮಿತಾಬ್ ಕಾಂತ್ ರಿಯಾಕ್ಟ್ ಮಾಡಿದ್ದಾರೆ. BMWಗಿಂತ ಭಾರತ ನಿರ್ಮಿತ ವಾಹನಗಳಿಗೆ ಆದ್ಯತೆ ಕೊಡಿ ಅಂತ ಹೇಳಿದ್ದಾರೆ. ಇತ್ತ ಕಾಂಗ್ರೆಸ್ ಹಿರಿಯ ನಾಯಕ ಪಿ ಚಿದಂಬರಂ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಸಾಧಾರಣ ಸೆಡಾನ್ ಕಾರ್ ಕೊಟ್ಟಿರುವಾಗ ಲೋಕಪಾಲ್ನ ಅಧ್ಯಕ್ಷರು ಮತ್ತು 6 ಸದಸ್ಯರು BMW ಕಾರ್ಗಳನ್ನ ಯಾಕೆ ಬಯಸ್ತಾ ಇದ್ದಾರೆ? ಈ ಕಾರ್ಗಳ ಖರೀದಿಗೆ ಯಾಕೆ ಜನರ ದುಡ್ಡನ್ನ ವೇಸ್ಟ್ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಮಾಡಿದ್ದಾರೆ.
ಕರೆಕ್ಟ್ ಆಗಿರೋ ಪ್ರಶ್ನೆ. ಇನ್ನು UP CM ಯೋಗಿ ಆದಿತ್ಯನಾಥ್ ಮಾಡಿರೋ ಒಂದು ಭಾಷಣ ಸುದ್ದಿ ಆಗ್ತಾ ಇದೆ. ಇತಿಹಾಸದಲ್ಲಿ ಬ್ರಿಟಿಷ್ ಮತ್ತು ಫ್ರೆಂಚರ ವಸಾಹತು ಆಳ್ವಿಕೆ ಬಗ್ಗೆ ಸಿಕ್ಕಾಪಟ್ಟೆ ಉಲ್ಲೇಖ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಆದ್ರೆ ಪೊಲಿಟಿಕಲ್ ಇಸ್ಲಾಂ ಬಗ್ಗೆ ಹೆಚ್ಚು ಉಲ್ಲೇಖ ಮಾಡಿಲ್ಲ. ಈ ಪೊಲಿಟಿಕಲ್ ಇಸ್ಲಾಂ ಸನಾತನ ಧರ್ಮಕ್ಕೆ ದೊಡ್ಡ ಪೆಟ್ಟನ್ನ ಕೊಟ್ಟಿದೆ. ಈ ಪೊಲಿಟಿಕಲ್ ಇಸ್ಲಾಂ ವಿರುದ್ಧ ಈ ಹಿಂದೆ ಛತ್ರಪತಿ ಶಿವಾಜಿ ಮಹಾರಾಜರು, ಗುರು ಗೋವಿಂದ ಸಿಂಗ್, ಮಹಾರಾಣಾ ಪ್ರತಾಪ್, ಮಹಾರಾಣಾ ಸಾಂಗಾ ಹೋರಾಟ ಮಾಡಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಪೊಲಿಟಿಕಲ್ ಇಸ್ಲಾಂ ಅಂದ್ರೆ ಏನು ಅಂತ ಯೋಗಿ ಆದಿತ್ಯನಾಥ್ ಬಿಡಿಸಿ ಹೇಳಿಲ್ಲ. ಆದ್ರೆ ರಾಜಕೀಯದಲ್ಲಿ, ರಾಜರ ಕಾಲದ ಆಡಳಿತದಲ್ಲಿ ಇಸ್ಲಾಂ ಧರ್ಮದ ನಂಬಿಕೆಗಳನ್ನ ಬಳಸೋದು, ಅದರ ಆಧಾರದ ಮೇಲೆ ಅಡ್ಮಿನಿಸ್ಟ್ರೇಷನ್ ರನ್ ಮಾಡೋದು ಮತ್ತು ತೀರ್ಮಾನಗಳನ್ನ ಕೈಗೊಳ್ಳೋದ್ರ ಬಗ್ಗೆ ಯೋಗಿ ಮಾತನಾಡಿರೋ ಹಾಗೆ ಕಾಣಿಸ್ತಾ ಇದೆ. ಇದೇ ವೇಳೆ ಯೋಗಿ ಹಲಾಲ್ ಪ್ರಮಾಣೀಕೃತ ಉತ್ಪನ್ನಗಳನ್ನ ಖರೀದಿ ಮಾಡಬೇಡಿ ಅಂತ ಒತ್ತಾಯ ಮಾಡಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ್ನಲ್ಲಿ ಭಾಗಿಯಾಗಿದ್ದ ಭಾರತದ ಸೇನಾಧಿಕಾರಿಗಳಿಗೆ ಕೇಂದ್ರ ಸರ್ಕಾರ ವೀರ ಚಕ್ರ ಪ್ರಶಸ್ತಿಯನ್ನ ಘೋಷಿಸ್ತಾ ಇದೆ. ಭಾರತೀಯ ಸೇನೆ ಮತ್ತು ವಾಯುಪಡೆಯ ಒಟ್ಟು 6 ಅಧಿಕಾರಿಗಳನ್ನ ಈ ರೀತಿ ನಾವು ಗೌರವಿಸ್ತಾ ಇದೀವಿ ಅಂತ ಗೆಜೆಟ್ ಅಧಿಸೂಚನೆಯಲ್ಲಿ ಕೇಂದ್ರ ಸರ್ಕಾರ ಹೇಳಿದೆ. ಕಾರ್ಯಾಚರಣೆ ವೇಳೆ ತೋರಿಸಿದ ಅಸಾಧಾರಣ ಪರಾಕ್ರಮ, ಧೈರ್ಯ, ನಾಯಕತ್ವ ಮತ್ತು ನಿಖರತೆಗಾಗಿ ಈ ಗೌರವ. ಭಾರತೀಯ ಸೇನೆಯಿಂದ ಲೆಫ್ಟಿನೆಂಟ್ ಕರ್ನಲ್ ಕೋಶಂಕ್ ಲಂಬಾ, ಲೆಫ್ಟಿನೆಂಟ್ ಕರ್ನಲ್ ಸುಶೀಲ್ ಬಿಸ್ತ್ ಹಾಗೂ ಭಾರತೀಯ ವಾಯುಪಡೆಯಿಂದ ಫೈಟರ್ ಪೈಲಟ್ ಮತ್ತು ಗ್ರೂಪ್ ಕ್ಯಾಪ್ಟನ್ ರಂಜಿತ್ ಸಿಂಗ್ ಸಿಧು, ಸ್ಕ್ವಾಡ್ರನ್ ಲೀಡರ್ ಅನಿಮೇಶ್ ಪಟ್ನಿ, ಸ್ಕ್ವಾಡ್ರನ್ ಲೀಡರ್ ರಿಜ್ವಾನ್ ಮಲಿಕ್ ಮತ್ತು ಸಿದ್ಧಾಂತ್ ಸಿಂಗ್ ಈ ಗೌರವಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಧೋನಿ ಬಳಿಕ ಈಗ ಒಲಿಂಪಿಕ್ ಚಿನ್ನದ ಪದಕ ವಿಜೇತ ಖ್ಯಾತ ಜಾವ್ಲಿನ್ ಆಟಗಾರ ನೀರಜ್ ಚೋಪ್ರಾ ಅವರಿಗೆ ಟೆರಿಟೋರಿಯಲ್ ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿ ಈಗ ಸ್ಥಾನ ಕೊಡಲಾಗಿದೆ. ದಿಲ್ಲಿಯಲ್ಲಿ ನಡೆದಂತಹ ಸಮಾರಂಭದಲ್ಲಿ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಈ ರ್ಯಾಂಕ್ ಅನ್ನ ಪ್ರೆಸೆಂಟ್ ಮಾಡಿದ್ದಾರೆ. ನೀರಜ್ ಚೋಪ್ರಾ ನಾಯಬ್ ಸುಬೇದಾರ್ ಆಗಿ 2016 ಸೆಪ್ಟೆಂಬರ್ 26ಕ್ಕೆ ಸೇನೆಯಲ್ಲಿ ಟೆರಿಟೋರಿಯಲ್ ಆರ್ಮಿಯಲ್ಲಿ ಸ್ಥಾನವನ್ನ ಪಡೆದಿದ್ರು. ಅಥ್ಲೆಟಿಕ್ಸ್ ನಲ್ಲಿ ಅವರ ಸಾಧನೆಗಳನ್ನು ಗುರುತಿಸಿ 2021ಕ್ಕೆ ಅವರಿಗೆ ಸುಬೇದಾರ್ ಹುದ್ದೆಗೆ ಬಡ್ತಿ ಕೊಡಲಾಗಿತ್ತು. ಈಗ ಇನ್ನೊಂದು ಸ್ಟೆಪ್ ಮೇಲಕ್ಕೆ ಬಂದು ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ತರ ತಲುಪಿಸುವಂತ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಆಗಲೇ ಹೇಳಿದ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನು ಕೂಡ ನೀವು ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.